ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ಡಿ.ಕೆ. ಶಿವಕುಮಾರ್ ಹಾಗೆ ಎಚ್.ಡಿ. ಕುಮಾರಸ್ವಾಮಿ ಒಂದೇ ಸಮುದಾಯದವರಾದರೂ ರಾಜಕೀಯ ಬದ್ಧ ವೈರಿಗಳು. ಕಲ್ಲು ತೆಂಗಿನಕಾಯಿ ಇದ್ದಂತೆ, ಒಬ್ಬರನ್ನ ಕಂಡ್ರೆ ಮತ್ತೊಬ್ಬರಿಗೆ ಆಗೋದೇ ಇಲ್ಲ. ಪರಸ್ಪರ ರಾಜಕೀಯ ತಂತ್ರ ಪ್ರತಿತಂತ್ರಗಳನ್ನ ಮಾಡ್ತಾ ಇರ್ತಾರೆ. ಈಗ ಅಳೆದು ತೂಗಿ ಡಿ.ಕೆ. ಶಿವಕುಮಾರ್ ಅವರನ್ನ ರಾಜಕೀಯವಾಗಿ ಮುಗಿಸೋದಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಸ್ಫೋಟಕ ಅಸ್ತ್ರವನ್ನ ಪ್ರಯೋಗ ಮಾಡಿದ್ದಾರೆ. ಅರೆ ಏನಿದು, ಅದು ಹೆಂಗ್ ಸಾಧ್ಯ ಆಗುತ್ತೆ ಹಾಗಾದ್ರೆ ಅಂತೀರಾ? ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ಕೆಪಿಸಿಸಿ ಅಧ್ಯಕ್ಷರು ಆಗಿರುವ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರನ್ನ ರಾಜಕೀಯವಾಗಿ ಮುಗಿಸೋದಕ್ಕೆ ರಾಜಕೀಯ ಬದ್ಧವೈರಿ ಪ್ಲಾನ್ ಮಾಡಿದ್ದಾರೆ. ಹೇಗಾದರೂ ಸಿಎಂ ಸಿದ್ದರಾಮಯ್ಯ ಅವರಿಂದ ಸಿಎಂ ಕುರ್ಚಿನ ಗಿಟ್ಟಿಸ್ಕೊಳ್ಬೇಕು ಅಂತ ನೋಡ್ತಾ ಇರುವ ಡಿ.ಕೆ. ಶಿವಕುಮಾರ್ಗೆ ಮತ್ತೊಂದು ಸಂಕಷ್ಟ ಸತ್ವ ಪರೀಕ್ಷೆ ಎದುರಾಗಿದೆ. ಇದಕ್ಕೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಮಹಾತಂತ್ರವನ್ನ ಹೆಣೆದಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರನ್ನ ಹಿಂದಿಕ್ಕಿ ಸಿಎಂ ಸೀಟಿಗೆ ಏರೋದಕ್ಕೆ ಆಗದೆ ಬೇಸರದಲ್ಲಿರುವ ಡಿ.ಕೆ. ಶಿವಕುಮಾರ್ ಅವರಿಗೆ ತಮ್ಮದೇ ಸಮುದಾಯದ ಕುಮಾರಸ್ವಾಮಿ ಭಾರಿ ಪ್ಲಾನ್ ಮಾಡಿದ್ದಾರೆ. ಕುಮಾರಸ್ವಾಮಿ ಪ್ಲಾನ್ಗೆ ಡಿ.ಕೆ. ಶಿವಕುಮಾರ್ ಶಾಕ್ ಆಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು ಸಿಎಂ ಸೀಟನ್ನ ಬಿಡ್ತಾ ಇಲ್ಲ. ಸಿಎಂ ಕುರ್ಚಿ ಕದನದಲ್ಲಿ ಪ್ರತಿ ಬಾರಿಯೂ ಕೂಡ ಅವರೇ ಮುನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ. ಹೀಗಿದ್ರೂ ಕೂಡ ಡಿ.ಕೆ. ಶಿವಕುಮಾರ್ ಅವರಿಗೆ ಕುಮಾರಸ್ವಾಮಿ ನೀಡಿರುವ ಆ ಶಾಕ್ ಆದ್ರೂ ಏನು? ಸಿಎಂ ಸಿದ್ದರಾಮಯ್ಯ ಅವರು ಸಿಎಂ ಸೀಟನ್ನ ಕೊಡದಿರುವ ನೋವಿನಿಂದ ಹೊರಬರದೆ ಚಿಂತೆಗೀಡಾಗಿರುವ ಡಿ.ಕೆ. ಶಿವಕುಮಾರ್ ಅವರಿಗೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅಳೆದು ತೂಗಿ ಭಾರಿ ಚೆಕ್ಮೇಟ್ ಅನ್ನ ಕೊಟ್ಟಿದ್ದಾರೆ. ಸಿಂಪಲ್ ಆಗಿ ನೇರವಾಗಿ ಅವರು ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರ ಬುಡಕ್ಕೆ ಬಾಂಬ್ ಬಿಡುವ ಪ್ರಯತ್ನ ಮಾಡಿದ್ದಾರೆ. ಅದೇನು, ಯಾವ ಬಾಂಬು? ಡಿ.ಕೆ. ಶಿವಕುಮಾರ್ ಅವರನ್ನ ಕನಕಪುರದಲ್ಲೇ ಸೋಲಿಸೋದಕ್ಕೆ ಕುಮಾರಸ್ವಾಮಿ ಪ್ಲಾನ್ ಮಾಡಿಕೊಂಡಿರೋರು. 2028ರ ವಿಧಾನಸಭಾ ಚುನಾವಣೆಯಲ್ಲಿ ರಾಮನಗರದಿಂದ ಸ್ಪರ್ಧೆ ಮಾಡೋದಾಗಿ ಕುಮಾರಸ್ವಾಮಿ ಹೇಳಿದ್ದಾರೆ. ಇದರ ಜೊತೆಗೆ ಕನಕಪುರದಲ್ಲಿಯೂ ಕೂಡ ಡಿ.ಕೆ. ಶಿವಕುಮಾರ್ ಅವರನ್ನ ಸೋಲಿಸೋದಾಗಿ ಕೂಡ ಕುಮಾರಸ್ವಾಮಿ ಹೇಳಿದ್ದಾರೆ. ಇದು ಮೊದಲೇ ಸಿಎಂ ಸೀಟು ಸಿಗದೆ ಬೇಸರದಲ್ಲಿರುವ ಡಿ.ಕೆ. ಶಿವಕುಮಾರ್ ಅವರ ಟೆನ್ಷನ್ ಅನ್ನ ಮತ್ತಷ್ಟು ಹೆಚ್ಚು ಮಾಡಿದೆ. ಈ ಬಾರಿ ಸಿಎಂ ಸೀಟು ಸಿಗದಿದ್ರು ಕೊನೆ ಪಕ್ಷ 2028ಕ್ಕಾದ್ರೂ ಸಿಎಂ ಆಗೋಣ ಅನ್ನುವಂತಹ ಸಮಾಧಾನದಲ್ಲಿರುವಂತಹ ಡಿ.ಕೆ. ಶಿವಕುಮಾರ್ ಅವರಿಗೆ ಕುಮಾರಸ್ವಾಮಿ ಅವರ ನಡೆ ಫುಲ್ ಟೆನ್ಷನ್ ಕೊಟ್ಟಿದೆ. ಯಾಕಂದ್ರೆ ರಾಜಕಾರಣದಲ್ಲಿ ಯಾರಿಗೆ ಯಾರು ಶತ್ರುಗಳಲ್ಲ, ಹಾಗಂತ ಮಿತ್ರರೂ ಅಲ್ಲ. ಹಾಗೆಯೇ ಯಾವ ಸಾಧ್ಯತೆಗಳನ್ನು ಕೂಡ ಅಲ್ಲಗೆಳೆಯುವಂತಿಲ್ಲ. ಹಾಗಾಗಿ ಕುಮಾರಸ್ವಾಮಿ ಮಾಡಿರುವ ಶಪಥ ಡಿ.ಕೆ. ಶಿವಕುಮಾರ್ ಅವರನ್ನ ಕನಕಪುರದಲ್ಲೇ ಸೋಲಿಸೋದಕ್ಕೆ ಸಾಧ್ಯ ಆಗುತ್ತಾ? ಈ ಹಿಂದೊಮ್ಮೆ ದೇವೇಗೌಡರು ಡಿ.ಕೆ. ಶಿವಕುಮಾರ್ ಅವರನ್ನ ಸೋಲಿಸಿದ ಇತಿಹಾಸ ಕೂಡ ಇದೆ. ಹಾಗೆಯೇ ಈಗಲೂ ಕೂಡ ಯಾಕಾಗಬಾರದು ಅನ್ನುವಂತಹ ಲೆಕ್ಕಾಚಾರವು ಕುಮಾರಸ್ವಾಮಿ ಅವರಲ್ಲಿದೆ. ಹಾಗಾಗಿ 2023ರಲ್ಲಿ ತಮ್ಮ ಪುತ್ರನನ್ನ ರಾಮನಗರದಲ್ಲಿ ಸೋಲಿಸಿದ ಸೇಡು, ಹಾಗೆ ಚನ್ನಪಟ್ಟಣದಲ್ಲಿ ಮತ್ತೆ ಸೋಲಿಸಿದ ಸೋಲನ್ನ ತೀರಿಸಿಕೊಳ್ಳೋದಕ್ಕೆ ಕುಮಾರಸ್ವಾಮಿ ಕನಕಪುರದಲ್ಲಿ ಯಾರನ್ನ ಕಣಕ್ಕಿಳಿಸ್ತಾರೆ? ಡಿ.ಕೆ. ಶಿವಕುಮಾರ್ ಅವರಿಗೆ ಸೋಲಿಸ್ತಾರಾ? ಸೋಲು ಉಣಿಸ್ತಾರಾ? ಡಿ.ಕೆ. ಮಾತ್ರ ಅಷ್ಟೊಂದು ಸುಲಭವಾಗಿ ಸೋಲನ್ನು ಒಪ್ಕೊಳ್ತಾರಾ ಅನ್ನೋದೇ ಸತ್ಯದ ಪ್ರಶ್ನೆ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.